ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ತಾನೇ ಶೋಧಿಸಲ್ಪಟ್ಟು ಅನುಭವಿಸಿ ಶೋಧನೆಯಲ್ಲಿರತಕ್ಕಂಥವರಿಗೆ ಸಹಾಯ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು 100ಕ್ಕೆ 100ರಷ್ಟು ಮನುಷ್ಯನಾಗಿದ್ದನು, 100ಕ್ಕೆ 100ರಷ್ಟು ದೇವರಾಗಿದ್ದನು. ಈ ಲೋಕಕ್ಕೆ ಯೇಸು ಕ್ರಿಸ್ತನು ಮನುಷ್ಯನ ರೂಪವನ್ನು ತಾಳಿ ಬಂದು ಈ ಲೋಕದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಪಾಪಗಳನ್ನು ಹೊತ್ತಿಕೊಂಡು ಶೋಧನೆಯನ್ನು ಅನುಭವಿಸಿ ಆತನ ಶೋಧನೆಯನ್ನು ಜಯಿಸಿ ಈ ಲೋಕದಲ್ಲಿ ಶೋಧನೆ ಒಳಗೆ ಇರ್ತಕ್ಕಂಥವರಿಗೆ ಸಹಾಯ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಮಕ್ಕಳಾದಂತ ನಾವು ಶೋಧನೆಯಲ್ಲಿರುವಾಗ ನಮ್ಮನ್ನು ಯೇಸು ಕ್ರಿಸ್ತನು ಶೋಧನೆಯಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಈ ಲೋಕದಲ್ಲಿ ಬರುವಂತ ಶೋಧನೆ ಯಾವುದು ಎಂಬುದಾಗಿ ನೋಡುವಾಗ ಕಷ್ಟ, ದುಃಖ, ನೋವು, ಕಣ್ಣೀರು, ಸಾಲಬಾಧೆ, ಅನೇಕ ವಿಧವಾದಂತಹ ಕಷ್ಟಗಳು ನಮಗೆ ಬರುವಂತದ್ದಾಗಿದೆ. ಆ ಎಲ್ಲ ಕಷ್ಟಗಳು ಬರುವಾಗ ನಾವು ಆ ಕಷ್ಟಗಳನ್ನು ಸಹಿಸಿಕೊಳ್ಳುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ನಾವು ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟವನಾಗಿ ಅದನ್ನು ಅನುಭವಿಸಿದವನಾಗಿ ಶೋಧನೆಯಲ್ಲಿ ಇರುವವರಿಗೆ ಸಹಾಯ ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಶೋಧನೆ ಬರುವಾಗ ನಾವು ಈ ಲೋಕದ ಜನರ ಮುಂದೆ ಹೋಗಿಕೊಂಡು ನನಗೆ ಕಷ್ಟ ಇದೆ, ನೋವು ಇದೆ, ಕಣ್ಣೀರಿದೆ, ದುಃಖ ಇದೆ, ನನಗೆ ಹೇಳಿಕೊಳ್ಳಲಾಗದಂತ ಬಾಧೆಗಳು ಇದೆ ಎಂಬುದಾಗಿ ಈ ಲೋಕದ ಜನರ ಮುಂದೆ ನಾವು ಹೇಳುವಾಗ ಅವರು ನಮಗೆ ಮಾತುಗಳ ಮುಖಾಂತರ ಸಂತೈಸುತ್ತಾರೆ. ಅದು ಕೆಲವು ಕ್ಷಣಗಳ ಮಾತ್ರ. ಆದರೆ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗಿಕೊಂಡು ನಮ್ಮ ವೇದನೆಯನ್ನು, ನಮ್ಮ ನೋವನ್ನು, ನಮ್ಮ ಕಷ್ಟವನ್ನು, ನಮ್ಮ ದುಃಖವನ್ನು ನಾವು ಹೇಳುವಾಗ ಯೇಸು ಕ್ರಿಸ್ತನು ತಾನು ಶೋಧಿಸಲ್ಪಟ್ಟವನಾಗಿ ಶೋಧನೆಯನ್ನು ಅನುಭವಿಸಿದವನಾಗಿ ಶೋಧನೆಯಲ್ಲಿ ಇರುವವರಿಗೆ ಬಿಡಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾರ ಬಳಿಗೆ ಹೋಗುತ್ತಾ ಇದ್ದೇವೆ? ನಮಗೆ ಶೋಧನೆ ಬರುವಾಗ ಲೋಕದವರ ಬಳಿಗೆ ಹೋಗುತ್ತಾ ಇದ್ದೇವಾ? ನಮ್ಮ ಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಒಡೆಯನು, ನನ್ನ ನಿರ್ಮಾಣಿಕನು ಆದಂತಹ ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗುತ್ತಾ ಇದ್ದೇವಾ? ಈ ಲೋಕದಲ್ಲಿ ನಮಗೆ ಅನಾರೋಗ್ಯ ಇರುವುದಾದರೆ ವೈದ್ಯರ ಬಳಿಗೆ ಹೋಗುವಂತವರಾಗಿದ್ದೇವೆ. ಈ ಲೋಕದಲ್ಲಿ ನಮಗೆ ಕಷ್ಟ ಬರುವಾಗ ನಮ್ಮ ತಂದೆ ತಾಯಿ ಬಳಿಗೆ ಹೋಗುವಂತವರಾಗಿದ್ದೇವೆ. ನಮಗೆ ದುಃಖ ನೋವು ಬರುವಾಗ ಸ್ನೇಹಿತರ ಬಳಿಗೆ ಹೋಗುವಂತವರಾಗಿದ್ದೇವೆ. ನಾವು ಅವರೆಲ್ಲ ಬಳಿಗೆ ಹೋದಾಗಲೂ ಕೂಡ ನಮಗೆ ಕ್ಷಣಿಕವಾದ ಸಮಾಧಾನ ಸಿಗುವಂತದಾಗಿದೆ. ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗುವಾಗ ನಮಗೆ ನಿತ್ಯವಾದ ಸಮಾಧಾನ ಸಿಗುವಂತದಾಗಿದೆ, ಶಾಂತಿ ಸಿಗುವಂತದಾಗಿದೆ. ಪ್ರೀತಿ, ಕರುಣೆ, ದಯೆ, ಉಪಕಾರ ಈ ಎಲ್ಲವೂ ಕೂಡ ಯೇಸು ಕ್ರಿಸ್ತನಿಂದ ನಮಗೆ ದೊರೆಯುವಂತದಾಗಿದೆ. ಯೇಸು ಕ್ರಿಸ್ತನು ತಾನೇ ಸ್ವತಃ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಶೋಧನೆಯಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಆತನನ್ನು ಕೇಳುವಾಗ ನಮ್ಮನ್ನು ಆ ಶೋಧನೆಯಿಂದ ಬಿಡಿಸಿ ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕರುಣಿಸುವಂತವನಾಗಿದ್ದಾನೆ. ನಮ್ಮನ್ನು ಶೋಧನೆಯಿಂದ ಬಿಡಿಸಿ ರಕ್ಷಿಸುವಂತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಶೋಧನೆ ಬರುವಾಗ, ಕೇಡು ಗಂಡಾಂತರಗಳು ಬರುವಾಗ, ಅನೇಕ ನೋವು, ಕಣ್ಣೀರು, ಬಾಧೆ ಬರುವಾಗ ನಾವು ಲೋಕದ ಜನರ ಮುಂದೆ ಹೋಗುತ್ತಾ ಇರುವುದಾದರೆ ಈ ಒಂದು ಸುಂದರ ಸಮಯದಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗೋಣ. ಯೇಸು ಕ್ರಿಸ್ತನಲ್ಲಿ ನಾವು ಕಣ್ಣೀರಿಡುವಾಗ, ಮೊರೆ ಇಡುವಾಗ ಆತನು ಶೋಧಿಸಲ್ಪಟ್ಟು ಬಾಧೆಗಳನ್ನು ಅನುಭವಿಸಿ ಶೋಧನೆಯಲ್ಲಿರ್ತಕ್ಕಂಥವರಿಗೆ
ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನನ್ನು ಕೇಳುವಾಗ ನಮಗೆ ಆದರಣೆ ನೀಡುತ್ತಾನೆ, ನಮ್ಮನ್ನು ಸಂತೈಸುತ್ತಾನೆ, ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.